ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತಕ್ಕೆ ಈಗ ಸುತ್ತಮುತ್ತ ಶತ್ರುಗಳು ಹುಟ್ಕೊಂಡಿದ್ದಾರೆ. ಒಂದು ಕಡೆ ಪಾಪಿ ಪಾಕಿಸ್ತಾನ ಇದ್ರೆ, ಮತ್ತೊಂದು ಕಡೆ ಚೀನಾ ಅನ್ನುವ ಕುತಂತ್ರಿ ದೇಶ ಇದೆ. ಇದರ ಮಧ್ಯೆ ನಂದೆಲ್ಲಿ ಇಡ್ಲಿ ಅಂತ ಬಾಂಗ್ಲಾ ಅನ್ನುವ ನರಸತ್ತ ದೇಶ ಕೂಡ ಇದೆ. ಚೀನಾ ಒಂದು ಬಿಟ್ಟರೆ ಈ ಎರಡು ದೇಶಗಳು ಅಷ್ಟೇನು ಬಲಿಷ್ಠವಾಗಿಲ್ಲ. ಆದರೂ ಭಾರತದ ಭೌಗೋಳಿಕತೆ ಇದೆಯಲ್ಲ, ಭಾರತವನ್ನ ಕೆಲವೊಂದು ಸಲ ಇಕ್ಕಟ್ಟಿನಲ್ಲಿ ಕೂರಿಸುತ್ತೆ. ಹೆಚ್ಚು ತಡ ಮಾಡದೆ ನೇರವಾಗಿ ಟಾಪಿಕ್ಗೆ ಬಂದುಬಿಡೋಣ. ಈ ಮ್ಯಾಪನ್ನು ನೋಡಿ, ಭಾರತದ ಈಶಾನ್ಯ ರಾಜ್ಯಗಳನ್ನು ಕನೆಕ್ಟ್ ಮಾಡೋದಕ್ಕಿರೋದು ಇದೊಂದು ಮಾರ್ಗ ಮಾತ್ರ. ಚಿಕನ್ ನೆಕ್ ಬಿಟ್ಟರೆ ಬೇರೆಲ್ಲೂ ಕೂಡ ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕ ಇಲ್ಲ. ಉದಾಹರಣೆಗೆ ಪಶ್ಚಿಮ ಬಂಗಾಳದಿಂದ ಮಿಜೋರಾಂಗೆ ಹೋಗಬೇಕು ಅಂದರೆ ಕಡಿಮೆ ಅಂದರೂ 1,500 ಕಿಲೋಮೀಟರ್ ಇದೆ. ಸುತ್ತಾಕೊಂಡು ಹೋಗಬೇಕು. ನೇರವಾಗಿ ಹೋಗೋದಕ್ಕೆ ಬಾಂಗ್ಲಾದೇಶ ಅಡ್ಡ ಇದೆ. ಹೀಗಾಗಿ ಶೇಖ್ ಹಸೀನಾ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಭಾರತ ಬಾಂಗ್ಲಾದ ಜೊತೆ ಒಂದು ಒಪ್ಪಂದ ಮಾಡಿಕೊಂಡಿತ್ತು. ಬಾಂಗ್ಲಾದ ಮೂಲಕ ತ್ರಿಪುರಾ, ಮಿಜೋರಾಂನಂತಹ ರಾಜ್ಯಗಳನ್ನು ಸುಲಭದಲ್ಲೇ ತಲುಪುವ ಯೋಜನೆ ಇದು. ಕೇವಲ 600 ಕಿಲೋಮೀಟರ್ನ ಸಂಪರ್ಕ ರಸ್ತೆ ಇದು. ಅಂದರೆ 1000 ಕಿಲೋಮೀಟರ್ವರೆಗಿನ ಪ್ರಯಾಣ ಉಳಿತಾ ಇತ್ತು. ಆದರೆ ಯಾವಾಗ ಯೂನಸ್ ಅಧಿಕಾರಕ್ಕೆ ಬಂದ್ರು, ಅಲ್ಲಿಂದ ಎಲ್ಲವೂ ಬದಲಾಯಿತು. ಅದರಲ್ಲೂ ನೊಬೆಲ್ ಯೂನಸ್ ಬಾಂಗ್ಲಾ ಬಿಟ್ಟರೆ ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕವೇ ಇಲ್ಲ ಅಂತ ಕೊಚ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ಟ. ಸಂಚಾರಕ್ಕೂ ತೊಂದರೆ ಕೊಡೋದಕ್ಕೆ ಶುರು ಮಾಡಿಬಿಟ್ಟ. ಚೀನಾ ಜೊತೆ ಸೇರ್ಕೊಂಡು ಏನೇನೋ ಷಡ್ಯಂತ್ರಗಳನ್ನು ಮಾಡೋದಕ್ಕೆ ಶುರು ಮಾಡಿದ. ಆಗಲೇ ಭಾರತ ಈ ವಿಚಾರವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿತ್ತು. ಹೀಗೆ ಮುಂದುವರೆದರೆ ಯಾವತ್ತಿದ್ರೂ ಅಪಾಯ ಅನ್ನೋದನ್ನು ಭಾರತ ಅರ್ಥಕೊಳ್ಳುತ್ತೆ. ತಡ ಮಾಡದ ಭಾರತ ಹಳೆಯ ಯೋಜನೆಗೆ ಮರು ಜೀವ ಕೊಟ್ಟುಬಿಟ್ಟಿದೆ. ಮಯನ್ಮಾರ್ ಮೂಲಕ ಈಶಾನ್ಯ ರಾಜ್ಯಗಳನ್ನು ಸಂಪರ್ಕ ಮಾಡುವ ಹೊಸ ಮಾರ್ಗಕ್ಕೆ ಚಾಲನೆ ಕೊಟ್ಟುಬಿಟ್ಟಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಈ ಮಾರ್ಗ ಬಾಂಗ್ಲಾದೇಶದ ಮೂಲಕ ಹಾದು ಹೋಗುವ ಮಾರ್ಗಕ್ಕಿಂತಲೂ ಕಡಿಮೆ ದೂರದಲ್ಲಿದೆ. ಅಲ್ಲಿಗೆ ಭಾರತ ಬಾಂಗ್ಲಾಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟುಬಿಟ್ಟಿದೆ. ಅಷ್ಟಕ್ಕೂ ಏನಿದು ಭಾರತದ ಹೊಸ ಮಾರ್ಗ? ಈ ಮಾರ್ಗದ ಮೂಲಕ ಈಶಾನ್ಯ ರಾಜ್ಯಗಳನ್ನು ಸಂಪರ್ಕ ಮಾಡೋದು ಹೇಗೆ? ಈ ಮಾರ್ಗ ರೆಡಿಯಾಗಿ ಬಿಟ್ಟರೆ ಬಾಂಗ್ಲಾದ ಅವಲಂಬನೆ ಇಲ್ಲದೆ ಈಶಾನ್ಯ ರಾಜ್ಯಗಳನ್ನು ಸುಲಭವಾಗಿ ತಲುಪಬಹುದಾ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಕೇವಲ ಒಂದೇ ಒಂದು ವರ್ಷದಲ್ಲಿ ಭಾರತ ಹಾಗೂ ಬಾಂಗ್ಲಾ ನಡುವಿನ ಸಂಬಂಧ ಸಂಪೂರ್ಣವಾಗಿ ಬದಲಾಗಿದೆ. ಪಾಕಿಸ್ತಾನದ ಕಪಿಮುಷ್ಟಿಯಿಂದ ಬಾಂಗ್ಲಾವನ್ನ ಬಿಡಿಸಿದ್ದು ಭಾರತವೇ. ಬಾಂಗ್ಲಾ ಅನ್ನುವ ದೇಶದ ಹುಟ್ಟಿಗೆ ಕಾರಣವಾಗಿದ್ದು ಕೂಡ ಭಾರತವೇ. ಶತಮಾನದ ಸಿಂಹಿಣಿ ಇಂದಿರಾ ಗಾಂಧಿ ಬಾಂಗ್ಲಾದೇಶ ಅನ್ನುವ ದೇಶಕ್ಕೆ ಅಡಿಗಲ್ಲು ಹಾಕಿದ್ರು. ಪಾಕಿಸ್ತಾನ ಸೇನೆಯ ವಿರುದ್ಧ ಹೋರಾಟ ಮಾಡಿ ಬಾಂಗ್ಲಾಗೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟಿದ್ದು ಕೂಡ ಭಾರತ. ಹೀಗೆ ಎಲ್ಲವನ್ನ ಕೊಟ್ಟ ಭಾರತಕ್ಕೆ ಬಾಂಗ್ಲಾ ಈಗ ವಿಶ್ವಾಸ ದ್ರೋಹ ಮಾಡಿಬಿಟ್ಟಿದೆ. ಭಾರತದ ಬೆನ್ನಿಗೆ ಚೂರಿ ಹಾಕಿದೆ. ಭಾರತ ಹಾಗೂ ಬಾಂಗ್ಲಾ ನಡುವಿನ ಸಂಬಂಧ ಸಂಪೂರ್ಣವಾಗಿ ಹದಗೆಟ್ಟಿದೆ. ಏನೆಲ್ಲ ಆಗಿದೆ ಅನ್ನೋದನ್ನ ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ. ಬಾಂಗ್ಲಾದೇಶದ ಜೊತೆಗಿನ ಸಂಬಂಧ ಹದಗೆಟ್ಟು ಬಿಟ್ಟರೆ ಭಾರತಕ್ಕೂ ಕೂಡ ತೊಂದರೆ ಇದೆ. ಏನಪ್ಪ ತೊಂದರೆ ಅಂತ ಕೇಳಿದ್ರೆ, ಈಶಾನ್ಯ ಭಾರತಕ್ಕೆ ಸಂಪರ್ಕ. ಈಶಾನ್ಯ ರಾಜ್ಯಗಳಿಗೆ ಭಾರತದ ಜೊತೆಗಿನ ಸಂಪರ್ಕಕ್ಕೆ ಇರೋದು ಒಂದೇ ಒಂದು ಕೊಂಡಿ, ಅದು ಚಿಕನ್ ನೆಕ್. ಇದನ್ನ ಸಿಲಿಗುರಿ ಕಾರಿಡಾರ್ ಅಂತಾನು ಕರೀತಾರೆ. ನೇಪಾಳ ಹಾಗೂ ಬಾಂಗ್ಲಾದೇಶದ ನಡುವೆ ಈ ಮಾರ್ಗ ಇದ್ದು ಕೇವಲ 20 ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇದು ಬಿಟ್ಟರೆ ಬೇರೆ ಯಾವುದೇ ಮಾರ್ಗಗಳು ಈಶಾನ್ಯ ರಾಜ್ಯಗಳನ್ನು ಸಂಪರ್ಕ ಮಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಹಿಂದಿನ ಬಾಂಗ್ಲಾ ಸರ್ಕಾರದ ಜೊತೆ ಭಾರತ ಒಂದು ಒಪ್ಪಂದ ಮಾಡಿಕೊಂಡಿತ್ತು. ಆ ಒಪ್ಪಂದದ ಬಗ್ಗೆ ನಾವು ಆರಂಭದಲ್ಲೇ ಹೇಳಿದ್ವಿ. ಬಾಂಗ್ಲಾ ಮಾರ್ಗದ ಮೂಲಕ ಈಶಾನ್ಯ ರಾಜ್ಯಗಳನ್ನು ಸುಲಭದಲ್ಲೇ ಸಂಪರ್ಕಿಸಬಹುದಿತ್ತು. ಆದರೆ ಕಳೆದೊಂದು ವರ್ಷದಿಂದ ಎಲ್ಲವೂ ಬದಲಾಗಿದೆ. ನೊಬೆಲ್ ಯೂನಸ್ ಚೀನಾದ ಜೊತೆ ಡೀಲ್ ಮಾಡಿಕೊಂಡು ಏನೇನೋ ಮಾತನಾಡೋದಕ್ಕೆ ಶುರು ಮಾಡಿದ್ದಾನೆ. ಅದರಲ್ಲೂ ಈಶಾನ್ಯ ರಾಜ್ಯಗಳನ್ನ ಲ್ಯಾಂಡ್ ಲಾಕ್ ರಾಜ್ಯಗಳು ಅಂತ ಬೊಬ್ಬೆ ಹಾಕೋದಕ್ಕೆ ಶುರು ಮಾಡಿದ್ದ. ಬಾಂಗ್ಲಾ ಬಿಟ್ಟರೆ ಈಶಾನ್ಯ ರಾಜ್ಯಗಳ ಜೊತೆ ಸಂಪರ್ಕ ಮಾಡೋದಕ್ಕೆ ಭಾರತಕ್ಕೆ ತುಂಬಾನೇ ಕಷ್ಟ ಇದೆ ಅಂತಾನು ಕೊಚ್ಕೊಂಡಿದ್ದ. ಇದು ಸಹಜವಾಗಿಯೇ ಭಾರತದ ಆತಂಕಕ್ಕೆ ಕಾರಣವಾಗಿತ್ತು. ಅಷ್ಟೇ ಅಲ್ಲ, ಚೀನಾ ಹಾಗೂ ಬಾಂಗ್ಲಾ ಸೇರ್ಕೊಂಡು ಸಿಲಿಗುರಿ ಕಾರಿಡಾರ್ ಅನ್ನ ಹೇಗಾದರೂ ಮಾಡಿ ತಮ್ಮ ವಶಕ್ಕೆ ತೆಗೆದುಕೊಳ್ಳಬೇಕು ಅನ್ನುವ ಪ್ಲಾನ್ ಅನ್ನ ಕೂಡ ಮಾಡ್ತಾ ಇವೆ. ಹೀಗಾಗಿ ಭಾರತ ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುವ ಹೊಸ ಮಾರ್ಗವನ್ನ ಮಾಡೋದಕ್ಕೆ ಮುಂದಾಗಿದೆ. ಈ ಯೋಜನೆಗೆ ಕಾಲಾದನ್ ಅನ್ನುವ ಹೆಸರಿಡಲಾಗಿದೆ. ಇಲ್ಲಿ ಸಮುದ್ರ ಹಾಗೂ ಮ್ಯಾನ್ಮಾರ್ ದೇಶಗಳನ್ನು ಬಳಸಿಕೊಳ್ಳೋದಕ್ಕೆ ಭಾರತ ಮುಂದಾಗಿದೆ. ಕಾಲಾದನ್ ಯೋಜನೆ ವಿಶಾಖಪಟ್ಟಣಂ ಮತ್ತು ಪಶ್ಚಿಮ ಬಂಗಾಲದಿಂದ ಶುರುವಾಗಿ ಬಂಗಾಲ ಕೊಲ್ಲಿಯ ಮೂಲಕ ಮ್ಯಾನ್ಮಾರ್ ಬಂದರು ತಲುಪಿ ಅಲ್ಲಿಂದ ಈಶಾನ್ಯ ರಾಜ್ಯಗಳನ್ನು ಸಂಪರ್ಕ ಮಾಡುವ ರಸ್ತೆ ಮಾರ್ಗ ನಿರ್ಮಾಣವಾಗಲಿದೆ. ಹೌದು, ಭಾರತದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಶಿಲಾಂಗ್ನಿಂದ ಸಿಲ್ಚರ್ ನಡುವೆ 166 ಕಿಲೋಮೀಟರ್ ಉದ್ದದ 4 ಪಥಗಳ ಹೆದ್ದಾರಿಗೆ ಗ್ರೀನ್ ಸಿಗ್ನಲ್ ನೀಡಿದೆ. ಈ ರಸ್ತೆಯನ್ನ ಮುಂದೆ ಮಿಜೋರಾಂನ ಜೋರಿನ್ಪುಯಿಗೆ ವಿಸ್ತರಣೆ ಮಾಡಲಾಗುತ್ತೆ. ನಾವು ಆರಂಭದಲ್ಲಿ ಹೇಳಿದಂತೆ ಇದೊಂದು ಬಹುಮಾದರಿ ರಸ್ತೆ. ಇಲ್ಲಿ ಸಮುದ್ರ ಮಾರ್ಗ, ಮ್ಯಾನ್ಮಾರ್ನ ರಸ್ತೆಯ ಭಾಗ ಇದೆ.
ಮ್ಯಾನ್ಮಾರ್ನಿಂದ ಮಿಜೋರಾಂಗೆ ಸಂಪರ್ಕ ಕಲ್ಪಿಸಲಾಗುತ್ತೆ. ಈ ಮೂಲಕ ಬಾಂಗ್ಲಾದ ಅವಲಂಬನೆ ಇಲ್ಲದೆಯೇ ಸುಲಭದಲ್ಲೇ ಸರಕುಗಳನ್ನು ಕೋಲ್ಕತ್ತಾದಿಂದ ಈಶಾನ್ಯ ರಾಜ್ಯಗಳಿಗೆ ಸಾಗಣೆ ಮಾಡಬಹುದು. ಅಲ್ಲಿಗೆ ನಾನೇ ಎಲ್ಲ ಅಂತ ಬೀಗುತ್ತಿದ್ದ ಬಾಂಗ್ಲಾಗೆ ಭಾರತ ದೊಡ್ಡ ಏಟನ್ನೇ ಕೊಟ್ಟ ಹಾಗಾಗುತ್ತೆ. ಈಶಾನ್ಯದ ಸಪ್ತ ಸಹೋದರಿಯರ ಜೊತೆಗಿನ ಸಂಪರ್ಕವನ್ನೇ ಕಡಿದು ಹಾಕುವ ಬಾಂಗ್ಲಾದ ಪ್ರಯತ್ನಕ್ಕೆ ಭಾರತ ಕಾಲಾದನ್ ಮೂಲಕ ಎಳ್ಳು ನೀರು ಬಿಟ್ಬಿಟ್ಟಿದೆ. ಈ ಯೋಜನೆಯಿಂದ ಪ್ರಯಾಣ ದೂರ ತುಂಬಾನೇ ಕಡಿಮೆ ಆಗುತ್ತೆ. ಕಡಿಮೆ ಅಂದ್ರೆ 1000 ಕಿಲೋಮೀಟರ್ ಪ್ರಯಾಣ ಉಳಿಯುತ್ತೆ. ಚಿಕನ್ ನೆಕ್ನ ಅವಲಂಬನೆ ಕೂಡ ತುಂಬಾ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಪಶ್ಚಿಮ ಬಂಗಾಳದಿಂದ ಮಿಜೋರಾಂಗೆ 4 ದಿನಗಳ ಪ್ರಯಾಣ ಉಳಿಯುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಭಾರತಕ್ಕೆ ಇದರಿಂದ ಎಷ್ಟೆಲ್ಲ ಲಾಭ ಇದೆ ಅನ್ನೋದನ್ನ. ಈ ರಸ್ತೆಯಿಂದ ಎಲ್ಲದಕ್ಕೂ ಸಹಕಾರ ಸಿಗುತ್ತೆ. ಸರಕು ಸಾಗಣೆ ಸುಲಭದಲ್ಲೇ ಮಾಡಬಹುದು. ಬಾಂಗ್ಲಾದ ಅವಲಂಬನೆ ಇಲ್ಲದೆ ಸ್ವತಂತ್ರವಾಗಿ ಭಾರತ ಓಡಾಡಬಹುದು. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಸಿಗುತ್ತೆ. ಇನ್ನು ಆರ್ಥಿಕ ಪ್ರಗತಿಗೂ ಕೂಡ ಈ ಮಾರ್ಗ ಸಹಕಾರಿಯಾಗುತ್ತೆ. ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಸಂಗತಿ ಇದೆ. ಬಾಂಗ್ಲಾ ಈಶಾನ್ಯ ಭಾರತವನ್ನ ಲ್ಯಾಂಡ್ ಲಾಕ್ ಅಂತ ಕರೆದಿತ್ತು. ಅಂದ್ರೆ ಈ ರಾಜ್ಯಗಳು ಬೇರೆ ದೇಶಗಳ ಗಡಿಯ ಮೂಲಕ ಲಾಕ್ ಆಗಿವೆ ಅಂತ ಅರ್ಥ. ಹೀಗೆ ಕೊಚ್ಕೊಂಡಿದ್ದ ಬಾಂಗ್ಲಾಗೆ ಭಾರತ ಇಲ್ಲೊಂದು ಶಾಕ್ ಕೊಡ್ತಾ ಇದೆ ನೋಡಿ. ಬಾಂಗ್ಲಾದ 3 ಸುತ್ತ ಕೂಡ ಭಾರತದ ಭೂಗಡಿ ಇದೆ. ಇನ್ನುಳಿದಿರೋದು ಜಲಮಾರ್ಗದ ಗಡಿ ಮಾತ್ರ. ಆದರೆ ಈಗ ಭಾರತ ಇಲ್ಲಿ ಕೂಡ ತನ್ನ ಮಾರ್ಗ ನಿರ್ಮಾಣ ಮಾಡ್ತಾ ಇರೋದ್ರಿಂದ ಬಾಂಗ್ಲಾ 4 ದಿಕ್ಕುಗಳಲ್ಲೂ ಕೂಡ ಲಾಕ್ ಆಗ್ಲಿಕ್ಕಿದೆ. ಇನ್ನು ನಮ್ಮದೇ ಸಾರಿಗೆ ರಸ್ತೆ ನಿರ್ಮಾಣವಾಗೋದ್ರಿಂದ ಬಾಂಗ್ಲಾದ ಆದಾಯಕ್ಕೂ ಕೂಡ ಕುತ್ತು ಬರಲಿದೆ. ಇಲ್ಲಿವರೆಗೆ ಸರಕು ಸಾಗಣೆಗೆ ಬಾಂಗ್ಲಾ ಮಾರ್ಗದ ಮೂಲಕ ಹೋಗ್ಲಾಗ್ತಾ ಇತ್ತು. ಸುಮ್ಮನೆ ಬಾಂಗ್ಲಾ ಹೋಗೋದಕ್ಕೆ ಬಿಡುತ್ತಾ ಹೇಳಿ ಸುಂಕ ಸಂಗ್ರಹ ಮಾಡಿಯೇ ನಮ್ಮ ವಾಹನಗಳನ್ನು ಬಿಡ್ತಾ ಇತ್ತು. ಇದರಿಂದ ಬಾಂಗ್ಲಾ ತುಂಬಾ ಆದಾಯಗಳನ್ನ ಕೂಡ ಗಳಿಸ್ತಾ ಇತ್ತು. ಆದರೆ ಇದೀಗ ಆ ಆದಾಯಕ್ಕೂ ಕೂಡ ಕುತ್ತು ಬಂದಿದೆ. ಹೀಗೆ ಕಾಲಾದನ್ ಮೂಲಕ ಬಾಂಗ್ಲಾಗೆ ಶಾಕ್ ಕೊಟ್ಟಿರುವ ಭಾರತ ಇತ್ತ ಅಮೆರಿಕಾಗೂ ಕೂಡ ಶಾಕ್ ಕೊಟ್ಟಿದೆ. ಸ್ನೇಹಿತರೆ, ನಿಮಗೆಲ್ಲ ನೆನಪಿರಬಹುದು, ಓಸರವಳ್ಳಿ ಟ್ರಂಪ್ ಭಾರತದಲ್ಲಿ ನಿರ್ಮಾಣವಾಗ್ತಾ ಇದ್ದ ಐಫೋನ್ ತಯಾರಿಕಾ ಘಟಕಕ್ಕೆ ಅಡ್ಡಗಾಲು ಹಾಕಿದ್ದ. ಯಾವುದೇ ಕಾರಣಕ್ಕೂ ಭಾರತದಲ್ಲಿ ಘಟಕ ನಿರ್ಮಾಣ ಮಾಡಬೇಡಿ ಅಂತ ಐಫೋನ್ ಕಂಪನಿಗೆ ಟ್ರಂಪ್ ಒಂದು ರೀತಿ ಧಮಕಿ ಹಾಕಿದ್ದ. ಹೀಗಾಗಿ ಭಾರತದಲ್ಲಿ ಐಫೋನ್ ಘಟಕ ನಿರ್ಮಾಣವಾಗುವುದು ಅನುಮಾನವಾಗಿತ್ತು. ಆದರೆ ಇದೀಗ ಐಫೋನ್ ಕಂಪನಿ ಟ್ರಂಪ್ಗೆ ಸೆಡ್ ಹೊಡೆದು ಭಾರತದಲ್ಲೇ ತನ್ನ ಘಟಕ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದೆ. ಅದು ಕೂಡ ನಮ್ಮ ಬೆಂಗಳೂರಿನಲ್ಲಿ ಐಫೋನ್ ಘಟಕ ತನ್ನ ಕಾರ್ಯವನ್ನ ಆರಂಭ ಮಾಡಲಿದೆ. ಮೊದಲೇ ಪ್ಲಾನ್ ಮಾಡಿದ ರೀತಿಯಲ್ಲೇ ದೇವನಹಳ್ಳಿಯಲ್ಲಿ ಐಫೋನ್ ಘಟಕ ಆರಂಭವಾಗಲಿದ್ದು ಜೂನ್ನಲ್ಲಿ ಈ ಘಟಕದ ಉದ್ಘಾಟನೆಯಾಗಲಿದೆ. ಜೂನ್ನಿಂದಲೇ ಕೆಲಸ ಶುರುವಾಗಲಿದೆ. ಅಲ್ಲಿಗೆ ಟ್ರಂಪ್ ವಿರೋಧ ಕಟ್ಕೊಂಡು ಕೂಡ ಐಫೋನ್ ಭಾರತವನ್ನೇ ನೆಚ್ಕೊಂಡಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ, ಭಾರತದಲ್ಲಿ ನಿರ್ಮಾಣವಾಗಲಿರುವ ಐಫೋನ್ಗಳು ಅಮೆರಿಕಕ್ಕೂ ಕೂಡ ರಫ್ತಾಗಲಿವೆ. ಅಲ್ಲಿಗೆ ಏನೇ ಕುತಂತ್ರ ಮಾಡಿದ್ರೂ ಅದು ಭಾರತದ ಮುಂದೆ ನಡೆಯೋದಿಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಅದು ಅಮೆರಿಕವೇ ಇರಲಿ, ಪಾಕಿಸ್ತಾನವೇ ಇರಲಿ, ಭಾರತದ ಮುಂದೆ ಆಟ ಆಡಬೇಕು ಅಂದರೆ 1000 ಸಲ ಯೋಚನೆ ಮಾಡಬೇಕು. ಭಾರತ ಈಗ ಅಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ. ಅಮೆರಿಕದ ಮಾತುಗಳನ್ನ ಕೇಳುವ ಕಾಲ ಕೂಡ ಈಗಿಲ್ಲ. ಅದೇನೇ ಇರಲಿ, ಶತ್ರುಗಳು 1 ಹೆಜ್ಜೆ ಮುಂದೆ ಇಡುವಾಗ ಭಾರತ 3 ಹೆಜ್ಜೆ ಮುಂದೆ ಇಡ್ತಾ ಇದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.